ಏನಂದ್ರೆ ಮಾತುಗಳು ಹೆಚ್ಚಾಗಾಡೋದಕ್ಕಿಂತ ಮನಸ್ಸಲ್ಲಿ ಆ ವಿಶ್ವಾಸವನ್ನು ತುಂಬಾ ಹೆಚ್ಚಾಗಿ ಉಳ್ಕೊಳ್ಳುತ್ತೆ ಮಂತ್ರಾಲಯಕ್ಕೆ ಬಂದಾಗ. ನಮ್ಮ ತಂದೆಯವರು ಕೂಡ ಅಷ್ಟೇನೆ, ಅವರು ಮಾಡಿರುವಂತ 200 ಹೆಚ್ಚಿನ ಸಿನಿಮಾಗಳಲ್ಲೂ ಅವ್ರಿಗೆ ಹೋಗಿ ಕೇಳಿದಾಗ ನಿಮ್ಗೆ ತುಂಬಾ ಇಷ್ಟಪಟ್ಟಂತ ಸಿನಿಮಾ ಯಾವುದು ಅಂದಾಗ ಶ್ರೀ ರಾಘವೇಂದ್ರ ಸ್ವಾಮಿ ಮಹಾತ್ಮೆ ಅಂತ ಹೇಳ್ತಾರೆ. ಇದು ಕೂಡ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಕೂಡ ಒಬ್ಬರು ರೆಕಾರ್ಡ್ ಮಾಡಿ ಹಾಕಿದಿರೋದು. ಸೊ ಹಾಗಾಗಿ ನಮ್ಮ ಕುಟುಂಬಕ್ಕೆ ಮಂತ್ರಾಲಯ ಗುರುಗಳ ಅನುಗ್ರಹ, ಆ ಗುರುಗಳ ಮುಖದ ರೂಪ ಚಿತ್ರ ಎಲ್ಲೆಲ್ಲೂ ಇರುತ್ತೆ, ಯಾವಾಗ್ಲೂ ಇರುತ್ತೆ. ಏನಾದ್ರೂ ಆದ್ರೆ ಮೊದಲನೇ ಮಾತು ಮನಸ್ಸಿಗೆ ಬರೋದೇ ರಾಘವೇಂದ್ರ ರಾಘವೇಂದ್ರ ಅಂತ ಹೇಳಿ ತುಂಬಾ ಹೆಮ್ಮೆ ಇರುತ್ತೆ. ನಾನು ಸ್ವಾಮಿಗಳಿಗೆ ಅವಾಗಲೇ ಹೇಳಿದೆ, ಖಂಡಿತವಾಗ್ಲೂ ಈ ಸಲ ಆರಾಧನೆಗೆ ಬರ್ತೀನಿ. ಆರಾಧನೆಗೆ ರಥೋತ್ಸವಕ್ಕೆ ಬರ್ತೀನಿ. ನನಗೆ ಇವತ್ತವರೆಗೂ ಭಕ್ತಿಗೀತೆಗಳೆಲ್ಲೂ ಹಾಡು ಅಭ್ಯಾಸ ಇಲ್ಲ. ಅವತ್ತಿನ ದಿನ ಒಂದು 2-3 ಹಾಡು ಅಟ್ಲೀಸ್ಟ್ ಹಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಚೆನ್ನಾಗಿ ಪ್ರಯತ್ನ